ಗೈಸ್, ಇದು ಸಂಡೇ ಈವ್ನಿಂಗು. ಯಾಕೋ ಇವತ್ತಿಂದ ವಾಕ್ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ ಎಷ್ಟು ದಿನ ಇದನ್ನು ಫಾಲೋ ಮಾಡ್ತೀನಿ ಅಂತ. ಅದಕ್ಕೆ ಹೊರಟು ಈಗ ಹೋಗ್ತಾ ಇದ್ದೀನಿ. ಫಸ್ಟ್ ಡೇ ಆಫ್ ವಾಕಿಂಗ್. ವ್ಲಾಗೇ ಮೋಟಿವೇಶನ್. ದಿನ ಒಂದು ವ್ಲಾಗ್ ಮಾಡೋಣ, ದಿನ ವಾಕ್ ಮಾಡೋಣ ಅನ್ನೋದೇ ಒಂದಿರೋದು ಟಾರ್ಗೆಟು. ಸೊ ದ್ಯಾಟ್ಸ್ ವೈ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಹೋಗೋಕ್ಕೂ ಮುಂಚೆ ಸ್ವಲ್ಪ ಪರ್ಫ್ಯೂಮ್ ಹಾಕೊಂಡೋಣ. ಆ್ಯಕ್ಚುಲಿ ನಿಮಗೆ ಒಂದು ಪರ್ಫ್ಯೂಮ್ ಬಗ್ಗೆ ಒಂದು ವ್ಲಾಗ್ ಮಾಡಬೇಕು. ನನ್ನ ಹತ್ರ ಪರ್ಫ್ಯೂಮ್ ಕಲೆಕ್ಷನ್ ಇದೆ ಅಂತ. ಟೈಮ್ ಸಿಕ್ಕಿದೆ ಅದು ಮಾಡ್ತೀನಿ. ಬಟ್ ಇವತ್ತು 10 hour ಹ್ಯಾಮಲ್ ತೊಗೊಳೋಣ. ಆ್ಯಕ್ಚುಲಿ ಇಟ್ಸ್ ಗುಡ್ ಸ್ಮೆಲ್ ಇದೆ ಅದಕ್ಕೆ. ಐ ಲೈಕ್ ದಿಸ್. ಸಿಗೋಣ. ಸೊ ಫೈನಲಿ ವಾಕಿಗೆ ಹೊರಟಿದ್ದಾಯಿತು. ಸೊ ಪಬ್ಲಿಕ್ಕಲ್ಲಿ ಹಿಂಗೆಲ್ಲ ವೀಡಿಯೋಸ್ ಮಾಡಿ ಎಷ್ಟೋ ದಿವಸ ಆಗಿದೆ. ಆ ಒಂದು ಥರ ಮುಜುಗರ ಈಗಲೂ ಇರುತ್ತೆ. ಬಟ್ ಹೂ ಕೇರ್ಸ್, ಅವ್ರು ನೋಡ್ಕೊಂಡ್ರು ಪರವಾಗಿಲ್ಲ. ಸೋಷಿಯಲ್ ಮೀಡಿಯಾ ಅಷ್ಟು ಬೆಳೆದಿದೆ ಇವತ್ತು. ಸೊ ಇವತ್ತಿಂದ ವಿಡಿಯೋ ಮಾಡ್ಕೊಂಡು ಲೆಟ್ಸಿ. A little longer than a few minutes later. ಸೊ ಫೈನಲಿ ಒಂದು ವಾಕ್ ಮುಗಿಸ್ಕೊಂಡು ಬಂದೆ. 5 rounds ಏನೋ ಹೊಡೆದು 2 kilometers ಏನೋ ಕವರ್ ಮಾಡಿದೆ. ಸೊ ಇದೇನು ಫಸ್ಟ್ ಟೈಮಲ್ಲ ನಾನು ವಾಕ್ ಮಾಡ್ತಿರೋದು. ಸೈಕ್ಲಿಂಗ್ ಮಾಡಿದ್ದೀನಿ, ಜಿಮ್ಗೆ ಹೋಗಿದ್ದೀನಿ, ಎಷ್ಟೊಂದು ಇದರ ಮಾಡಿದ್ದೀನಿ. ಬಟ್ ಏನೋ ಒಂದು ಅಂದರೆ ನಮ್ಮ ಫ್ರೆಂಡ್ಸ್ಗಳು ಕೂಡ ಇದೇ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದಿರ್ಬೋದು, ಓಕೆನಾ. ಸೊ ಏನಾಗ್ತಿತ್ತು, ಒಬ್ಬ ಜಾಗಿಂಗ್ ಮಾಡ್ತಿದ್ದೆ. ಆ ಟೈಮಲ್ಲಿ ನಾನು ಸೈಕ್ಲಿಂಗ್ ಮಾಡ್ತಿದ್ದೆ. ಇಟ್ಸ್ ಅರೌಂಡ್ ನಾನು 11th ಇದ್ದಾಗ ಅನಿಸುತ್ತೆ. ಸೊ ಅವನೇನು ಮಾಡ್ದೆ, ಬರೀ ಮಗ ಸೈಕ್ಲಿಂಗ್ ಮಾಡೋದ್ರಿಂದ ಬರೀ ಒಂದು ಲೋವರ್ ಪೋಸ್ಚರಿಗೆ ವರ್ಕೌಟ್ ಆಗುತ್ತೆ, ಅಪ್ಪರ್ಗಾಗಲ್ಲ ಅಂತ ಜಾಗಿಂಗಿಗೆ ನಾನು ಶಿಫ್ಟ್ ಮಾಡ್ದೆ. ಸೊ ಸೈಕಲ್ ಬಿಟ್ಟಾಕ್ದೆ. ಸೊ ಜಾಗಿಂಗ್ ಮಾಡೋ ಟೈಮಲ್ಲಿ ಅವನು ಜಿಮ್ಮಿಗೆ ಸೇರ್ಕೊಂಡ. ಮಗ ಜಾಗಿಂಗ್ ಮಾಡೋದ್ರಿಂದ ಬರೀ ಲೈಕ್ ಬಾಡಿ ವೆಯ್ಟ್ ಸ್ವಲ್ಪ ಡೌನ್ ಆಗುತ್ತೆ ಹೊರತು ನಿನಗೆ ಮಸಲ್ಸ್ ಏನೂ ಬೆಳೆಯಲ್ಲ. ಸೊ ಹಂಗಾಗಿ ಜಿಮ್ ಸೇರ್ಕೊ ಅಂದ. ಸೊ ಫೈನಲಿ ಜಾಗಿಂಗ್ ಬಿಟ್ಟೆ, ಜಿಮ್ ಸೇರ್ಕೊಂಡೆ. ಈ ಕೊನೆಗೆ ಏನಾಯಿತು, ಅವನು ಜಿಮ್ಗೆ ಹೋಗ್ತಿಲ್ಲ, ನಾನು ಜಿಮ್ಗೆ ಹೋಗ್ತಿಲ್ಲ. ಸೊ ಹಂಗಾಗಿ ಈಗ ಜಿಮ್ಮು ಏನೂ ಇಲ್ಲದಲ್ಲ, ಏನು ಫಿಸಿಕಲ್ ಆ್ಯಕ್ಟಿವಿಟೀಸೇ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತಿಂದ ವಾಕ್ ಸ್ಟಾರ್ಟ್ ಮಾಡಿರೋದು ನಾನು. ಸೊ ಹೋಪ್ಫುಲಿ ಇದನ್ನಾರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಹಂಗೆ ವಾಕ್ ಮುಗಿಸ್ಕೊಂಡು ಈಗ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಸೊ ವಿಶಾಲ್ ಮಾರ್ಟಲ್ಲಿ ಏನೂ ಹೊರಗಿಲ್ಲ, ವಿಂಡೋ ಶಾಪಿಂಗ್ ಮಾಡ್ಕೊಂಡು ಹಂಗೆ ಏನಾದ್ರು ಬರ್ತಾ ತಿನ್ಕೊಂಡ್ಬರೋಣ. ಸಮಥಿಂಗ್ ಹೆಲ್ದಿ ತಿನ್ನೋಣ ಇವತ್ತಿಂದ. ಗ್ರೀನ್ ಟೀ ಆ ಥರ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ ಆಮ್ ರಿಯಲಿ ಸಾರಿ, ನನ್ನ ಮುಖ ಏನಾದ್ರು ಫೋಕಸ್ ಆಗಿಲ್ಲ, ಲಿಟಲ್ ಬ್ಲರ್ರಿ ಬರ್ತಿರುತ್ತೆ. ಬಿಕಾಸ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡೋದ್ರಿಂದ ಪ್ರಿವ್ಯೂ ಬರೋಲ್ಲ. ನಾನೇ ಹಿಂಗೆ ಕೈ ಒಂದು ಫಿಂಗರ್ನ ಹಿಂಗೆ ಟಚ್ ಮಾಡಿ ಫೋಕಸ್ ಮಾಡ್ಕೊತಿದ್ದೀನಿ ಒಂದು ಗ್ಲಾನ್ಸ್ ಮೇಲೆ. ಸೊ ಸಾರಿ, ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದೆ ಬರೋ ವೀಡಿಯೋಸ್ ಎಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಸ್ವಲ್ಪ ಕರೆಕ್ಟ್ ಮಾಡ್ಕೊತೀನಿ. ಆಟೋ ಫೋಕಸ್ ಆನ್ ಮಾಡೋದು ಆ ಥರ ಏನಾದ್ರು ಮಾಡ್ಕೊಂಡು. Much later. ಗುರು, ಈ ಟಿಪ್ಟ್ರಲ್ಲಿ ಎಷ್ಟು ಟೀ ಅಂಗಡಿಗಳು ಓಪನ್ ಆಗಿದ್ದಾವೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಒಂದು ಪ್ರೈಮ್ ಏರಿಯಾಸ್ಗಳಲ್ಲಿ 2 ರಿಂದ 3 ಟೀ ಅಂಗಡಿಗಳಿದ್ದಾವೆ. ಸೊ ಡಿಫ್ರೆಂಟ್ ನೇಮು, ಡಿಫ್ರೆಂಟ್ ಫ್ರಾಂಚೈಸಿಗಳಲ್ಲಿದ್ದಾವೆ. ಸೊ ಗೊತ್ತಿಲ್ಲ ಎಷ್ಟು ಸ್ಪ್ರೆಡ್ ಆಗಿದೆ ಈ ಟೀ ಶಾಪ್ಗಳು. ಅಂದರೆ ಪ್ರತಿ ಒಂದು ರೋಡ್ಗಳಲ್ಲೂ ಲೈಕ್ ಈ ಪ್ರೈಮ್ ಏರಿಯಾಸ್ಗಳಲ್ಲೆಲ್ಲ 2-3 ಟೀ ಅಂಗಡಿಗಳಿದ್ದಾವೆ. ಆ್ಯಂಡ್ ಆಲ್ಸೋ ಕಾಂಪಿಟೇಷನ್ ಅವ್ರಿಗೆ ಎದುರುಗಡೆನೇ ಅಂಗಡಿಗಳು ಇಟ್ಕೊಂಡಿದ್ದಾರೆ ಟೀಗಳ್ದು. ಐ ಡೋಂಟ್ ನೋ ಯಾವ ಥರ ವ್ಯಾಪಾರ ಆಗುತ್ತೆ ಅಂತ. ಬಟ್ ಒಂದು ಸರ್ಪ್ರೈಸಿಂಗ್ ಅಂದರೆ ಎಲ್ಲ ಶಾಪಲ್ಲೂ ಕಸ್ಟಮರ್ಸ್ ಇದ್ದಾರೆ. ಐ ಡೋಂಟ್ ನೋ. ಬಟ್ ನನಗನ್ಸಿರೋ ಪ್ರಕಾರ ಈ ಟೀದು ಫ್ರಾಂಚೈಸಿಗಳು ಸ್ಟಾರ್ಟ್ ಆಗಿದ್ದು ಟಿಪ್ಟ್ರಲ್ಲಿ ಫಸ್ಟು ಸಲಾಗಾರ ಸ್ಟಾರ್ಟ್ ಆಯಿತು, ಓಕೆನಾ. ನನಗೆ ಗೊತ್ತಿರೋ ಪ್ರಕಾರ, ಕರೆಕ್ಟ್ ಮೀ ಇಫ್ ಐ ರಾಂಗ್, ಓಕೆನಾ. ಸೊ ಅದಾದಮೇಲೆ ಬೆಳೀತು ಎಷ್ಟೊಂದು ಟೀ ಅಂಗಡಿಗಳು. ನಾವು ಪ್ರೈಮ್ ಏರಿಯಾ ಯಾವ್ಯಾವ ಅಂತೀವಿ, ಹಾಸನ್ ಸರ್ಕಲ್, ಕೋಡಿ ಸರ್ಕಲ್ ಆಗಿರ್ಬೋದು, ಪೈರಡ್ಲು ಸರ್ಕಲ್ ಆಗಿರ್ಬೋದು, ಅಲ್ಲೆಲ್ಲ ಕೂಡ 2 ರಿಂದ 3 ಟೀ ಅಂಗಡಿಗಳಿದೆ. ಐ ಡೋಂಟ್ ನೋ ಅಷ್ಟು ಟೀ ಲವರ್ಸ್ ಇದ್ದಾರೆ ಅಂತ. ನಾನೇನಷ್ಟಿಲ್ಲ, ಬಟ್ ಐ ಡೋಂಟ್ ನೋ. A little longer than a few minutes later. ಯಾಕೋ ಎಗ್ ರೈಸ್ ತಿನ್ನೋ ಮನ್ಸಾಯಿತು. ಸೊ ಹಂಗಾಗಿ ಒಂದು ಹಾಫ್ ಎಗ್ ರೈಸ್ ತಿನ್ಕೊಂಡು ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಾಕಿಂಗ್ ವ್ಲಾಗ್ ಆಗಿತ್ತು. ಸೊ ಕಮೆಂಟ್ ಮಾಡಿ ಯಾವ ಥರ ಇದೆ ಈ ಸೀರೀಸ್ ಆಫ್ ವ್ಲಾಗ್ ಅಂತ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.